ದಾವಣಗೆರೆ ಬೈ ಎಲೆಕ್ಷನ್ ಬಳಿಕ ಸಾಲು ಸಾಲು ಮುಸ್ಲಿಂ ನಾಯಕರ ತಲೆದಂಡ ಆಗ್ತಾ ಇದೆ. ಇದರಿಂದ ಕಾಂಗ್ರೆಸ್ನ ಮುಸ್ಲಿಂ ಸಮುದಾಯದಲ್ಲಿ ಬಿರುಕು ಏರ್ಪಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಚರ್ಚೆ ಆಗ್ತಿರೋ ನಡುವೆನೇ ಅಲ್ಪಸಂಖ್ಯಾತರ ಬಗ್ಗಟ್ಟು ಪ್ರದರ್ಶನಕ್ಕೆ ಬೆಳಗಾವಿಯ ಸಾಹುಕಾರ್ ಮುಂದಾದ್ರ ಅನ್ನುವಂತಹ ನಡೆಗಳು ಇದೀಗ ಕಂಡು ಬರ್ತಾ ಇದೆ. ನಸೀರ್ ಹಾಗೆ ಜಬ್ಬಾರ್ ಉಚ್ಚಾಟನೆ ಬಳಿಕ ಮುಸ್ಲಿಂ ಸಮುದಾಯದಲ್ಲಿ ಬಗ್ಗಟ್ಟು ಕಂಡು ಬರ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಬಗ್ಗಟ್ಟು ಪ್ರದರ್ಶನ ನಡೆಸೋದಕ್ಕೆ ಸತೀಶ್ ಜಾರಕಿಹೊಳಿ ಸಜ್ಜಾದಂಗೆ ಕಾಣಿಸ್ತಾ ಇದೆ. ಎರಡು ಬಣಗಳಾಗಿ ವಿಭಜನೆಗೊಂಡಿರುವಂತಹ ಸಮುದಾಯದ ನಾಯಕರನ್ನ ಒಟ್ಟುಗೂಡಿಸುವಂತಹ ಕೆಲಸಕ್ಕೆ ಒಗ್ಗಟ್ಟು ಮರುಸ್ಥಾಪಿಸೋದಕ್ಕೆ ಮುಂದಾದಂಗೆ ಕಾಣ್ತಾ ಇದೆ ಬೆಳಗಾವಿ ಸಾಹುಕಾರ್. ಮುಸ್ಲಿಂ ಸಮುದಾಯ ಪಕ್ಷದಿಂದ ಹೊರ ನಡೆಯುವಂತಹ ಆತಂಕ ಇದೆ. ಛಿದ್ರವಾಗ್ತಿರುವಂತಹ ಸಮುದಾಯ ಒಂದುಗೂಡಿಸೋದಕ್ಕೆ ಸತೀಶ್ ಇದೀಗ ಸರ್ಕಸ್ಸಿಗಿಳಿದಂಗೆ ಕಾಣಿಸ್ತಾ ಇದೆ. ಅಹಿಂದ ಸಮುದಾಯದ ನಾಯಕ ಮುಖ್ಯಮಂತ್ರಿಗಳು ಕೂಡ ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ ಈ ವಿಚಾರದಲ್ಲಿ. ಸುಮ್ಮನೆ ಇದ್ರೆ ಅರ್ಧ ಸಮುದಾಯ ಜೆಡಿಎಸ್ ಕಡೆಗೆ ವಾಲುವಂತಹ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ಇಂಥದ್ದೊಂದು ನಡೆ ಆಗಬಾರ್ದು, ಸಮುದಾಯ ನಮ್ಮ ಜೊತೆಯಲ್ಲೇ ಗಟ್ಟಿಯಾಗಿ ನಿಂತ್ಕೊಳ್ಬೇಕು ಅಂತ ಹೇಳಿ ಅವರಲ್ಲಿ ಒಗ್ಗಟ್ಟು ಮರುಸ್ಥಾಪಿಸೋದಕ್ಕೆ ಬೆಳಗಾವಿ ಸಾಹುಕಾರ್ ಅಖಾಡ ಕೇಳಿದಂಗೆ ಕಾಣಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೂಪೇಶ್, ಈಗ ಕಾಂಗ್ರೆಸ್ನ ಮುಸ್ಲಿಂ ಸಮುದಾಯ ಟಿಕೆಟ್ ಕೇಳುವಂತ ಸಂದರ್ಭದಲ್ಲೇ ನಮಗೆ ಪರ್ಯಾಯ ಇವಾಗ ಯಾವುದು ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಜೆಡಿಎಸ್ ಅಂತ ಹೇಳಿದ್ರು. ಈಗ ಎಲೆಕ್ಷನ್ ಆದ್ಮೇಲೆ ಸಾಲು ಸಾಲು ನಾಯಕರ ತಲೆದಂಡ, ಹಾಗಾಗಿ ಕಾಂಗ್ರೆಸ್ಸಿಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ. ಸೊ ಈಗ ಸತೀಶ್ ಜಾರಕಿಹೊಳಿ ಅವರು ಟ್ರಬಲ್ ಶೂಟರ್ ಆಗ್ತಿದ್ದಾರಾ? ನಿಜ ಪ್ರಜ್ವಲ, ಯಾಕಂತ ಹೇಳಿದ್ರೆ ರಾಜ್ಯ ಮಟ್ಟದಲ್ಲಿ ಒಂದಿಷ್ಟು ಡೌಟ್ಸ್ಗಳಿದೆ, ಒಂದಿಷ್ಟು ಅಸಮಾಧಾನಗಳಿದೆ, ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ. ಹೀಗಾಗಿ ಅಲ್ಪಸಂಖ್ಯಾತರನ್ನ ಸರಿಯಾಗಿ ಪಕ್ಷದಲ್ಲಿ ನಡೆಸ್ಕೊಳ್ಳಾಗ್ತಾ ಇಲ್ಲ ಅಂತೇಳಿ ಆರೋಪವನ್ನು ಮಾಡ್ಲಾಗ್ತಾ ಇದೆ. ಹೀಗಾಗಿ ಜೆಡಿಎಸ್ ಒಂದಿಷ್ಟು ಜನ ಅಲ್ಪಸಂಖ್ಯಾತ ನಾಯಕರುಗಳು ಮುಖ ಮಾಡ್ತಾ ಇದ್ರೆ, ಒಂದಿಷ್ಟು ಜನ ಪಕ್ಷದಲ್ಲೇ ಅಸಮಾಧಾನಗೊಂಡಿದ್ದಾರೆ. ಈ ಅಸಮಾಧಾನ ಹೋಗ್ಲಾಡಿಸ್ಬೇಕು. ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ. ಅತ್ತ ಕಡೆ ನಜೀರ್ ಪರನು ಕೂಡ ಬ್ಯಾಟಿಂಗ್ ಮಾಡಿರ್ಲಿಲ್ಲ, ಜಬ್ಬಾರ್ ಪರನು ಕೂಡ ಬ್ಯಾಟಿಂಗ್ ಮಾಡಿರಲಿಲ್ಲ. ಹೀಗಾಗಿ ಇಬ್ಬರ ನಾಯಕರ ಉಚ್ಚಾಟನೆ ಆಗಿದೆ. ಅದೇ ರೀತಿಯಾಗಿ ಜಮೀರ್ ಅವರ ಉಚ್ಚಾಟನೆ ಮಾಡಿ ಟೋನ್ ಡೌನ್ ಆರಂಭ ಆಗಿದೆ. ಹೀಗಾಗಿ ಏನ್ ಮಾಡ್ಬೇಕು ಅಂತ ಬಂದಾಗ ಸತೀಶ್ ಜಾರಕಿಹೊಳಿ ಅವರು ತಮ್ಮ ನಾಯಕತ್ವದ ಶಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ. ಈಗ ಶಿಸ್ತು ಕ್ರಮ ಅಂತ ಹೇಳಿ ಓಕೆ, ಶಿಸ್ತು ಕ್ರಮವನ್ನ ಜರುಗಿಸೋದು ಓಕೆ, ಎಲ್ಲರೂ ಚರ್ಚೆಗಳು ಓಕೆ, ಆದ್ರೆ ಇಲ್ಲ ಒಂದ್ ಕಡೆ ಒಂದು ಸಮುದಾಯನ ಟಾರ್ಗೆಟ್ ಮಾಡ್ದಂಗ ಆಗತ್ತೆ. ಅವರೆಲ್ಲರೂ ಕೂಡ ಹೋರಾಟ ಮಾಡಿದ್ದು ಸಮುದಾಯಕ್ಕೆ ಟಿಕೆಟ್ ಕೊಡಿ ಅಂತ ಹೇಳಿ. ಈಗ ದಾವಣಗೆರೆಯಲ್ಲಿ ಪಕ್ಷ ಸೋತು ಬಿಡುತ್ತಾ ಅಂತ ಹೇಳಿದ್ರೆ ಇಲ್ಲ ಅನ್ನೋದು ವರದಿಗಳು ಹೇಳ್ತಾ ಇದ್ದಾವೆ. ಹೀಗಾಗಿ ಶಿಸ್ತು ಕ್ರಮ ಅಂತೇಳಿ ಹೋದ್ರೆ ಅಲ್ಪಸಂಖ್ಯಾತ ಮತಗಳು ನಮ್ಮಿಂದ ಕಾಂಗ್ರೆಸ್ ದೂರ ಆಗಬಹುದು. ಹೀಗಾಗಿ ನಾವು ಇನ್ನೊಂದ್ಸಲ ಯೋಚನೆ ಮಾಡ್ಕೊಳ್ಬೇಕು. ಅದೇ ರೀತಿಯಾಗಿ ನಸೀರ್ ಅಹಮದ್ ಬಿಡಿ ಅಬ್ದುಲ್ ಜಬ್ಬಾರ್ ಅವ್ರನ್ನ ಪ್ರಾಥಮಿಕ ಸದಸ್ಯರಿಂದಲೂ ಕೂಡ ಉಚ್ಚಾಟನೆ ಮಾಡಲಾಗಿದೆ. ಹೀಗಾಗಿ ಈ ನಿರ್ಧಾರವನ್ನು ಆದ್ರೂ ಕೂಡ ವಾಪಸ್ ತೆಗೆದುಕೊಳ್ಳಿ ಅಂತೇಳಿ ಸತೀಶ್ ಜಾರಕಿಹೊಳಿ ಮನವಿ ಮಾಡಿದ್ರು. ಈ ಮೂಲಕವಾಗಿ ಇಲ್ಲಿ ಮುಂದೆ ಯಾವುದೇ ರೀತಿ ಅನಾಹುತಗಳಾಗಬಾರದು, ಮುಸ್ಲಿಂ ಮತಗಳು ಕೈತಪ್ಪಿ ಹೋಗಬಾರದು ಅಂತೇಳಿ ತಮ್ಮ ನಾಯಕತ್ವ ಶಕ್ತಿ ಮೂಲಕವಾಗಿ ಸತೀಶ್ ಜಾರಕಿಹೊಳಿ ಅವರು ಈಗ ಅಲ್ಪಸಂಖ್ಯಾತರ ವಲಯಕ್ಕೆ ಮುಂದಾಗಿದ್ದಾರೆ. ಇದೆಲ್ಲವೂ ಕೂಡ ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ, ಮುಂದೆ ನಾಯಕತ್ವ ಪ್ರಶ್ನೆ ಬಂದಾಗ ಒಂದು ಅಹಿಂದದ ಪರ ಇದೇನನ್ನುವಂತಹ ಸಂದೇಶವನ್ನ ರವಾನಿಸಲಿಕ್ಕೆ ಈಗ ಸತೀಶ್ ಜಾರಕಿಹೊಳಿ ಮುಂದಾಗಿದ್ದಾರೆ. ಈ ಪ್ರಯತ್ನವನ್ನು ಮಾಡೋದ್ರ ಮೂಲಕ ಸತೀಶ್ ಜಾರಕಿಹೊಳಿ ಅವರು ಈಗ ಟ್ರಬಲ್ ಶೂಟರ್ ಆಗ್ತಾ ಇದ್ದಾರೆ ಅಂತ ಚರ್ಚೆಗಳು ಶುರುವಾಗಿದೆ. ಈಗ ಪ್ರಜ್ವಲ. ಫೈನ್ ರೂಪೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.